ಬಿಜೆಪಿಯಿಂದ ಭೀಮ ಹೆಜ್ಜೆ ಶತಮಾನದ ಸಂಭ್ರಮದ ರಥಯಾತ್ರೆ ಶಿರಾನಗರಕ್ಕೆ ಆಗಮನ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ ಡಾಕ್ಟರ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಭೇಟಿ ಕೊಟ್ಟು 100 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ವತಿಯಿಂದ ಭೀಮ ಹೆಜ್ಜೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಭೀಮ ಹೆಜ್ಜೆ 100ರ ಸಂಭ್ರಮ ಜಾಗೃತಿ ಕಾರ್ಯಕ್ರಮ ಅಂಗವಾಗಿ ಬೆಂಗಳೂರಿನಿಂದ ನಿಪ್ಪಾಣಿವರೆಗೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 15ರಂದು ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಶಿರಾನಗರಕ್ಕೆ ಆಗಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತವನ್ನು ಕೋರಿದ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ, ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ, ಸಿಮೆಂಟ್ ಮಂಜು, ಮಧುಗಿರಿ ಬಿಜೆಪಿ ಸಂಘಟನಾತ್ಮಕ ಅಧ್ಯಕ್ಷರು ಹನುಮಂತೇಗೌಡ ಹಾಗೂ ಯಂಜಲಗೆರೆ ಮೂರ್ತಿ, ನಗರ ಹಾಗೂ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರು ಪ್ರಮುಖರು ಉಪಸ್ಥಿತರಿದ್ದರು. ಸಂಖ್ಯೆಯಲ್ಲಿ ಬೆಂಗಳೂರಿಂದ ಎಲ್ಲಾ ಕಡೆ ನಮ್ಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಜೊತೆಯಲ್ಲಿ ದಲಿತ ಮುಖಂಡರುಗಳು ಇದ್ರ ಜೊತೆ ಸೇರ್ಕೊಂಡು ನಾವು ಏನು 75 ವರ್ಷಗಳಿಂದ ಈ ಕಾಂಗ್ರೆಸ್ ಪಾರ್ಟಿಗೆ ನಾವು ವೋಟ್ ಹಾಕೊಂಡ್ ಬರ್ತಾ ಇದ್ರಿ. ಏನು ಚುನಾವಣೆ ಸಂದರ್ಭದಲ್ಲಿ ದಲಿತರನ್ನ ಮತ ಬ್ಯಾಂಕ್ಗೋಸ್ಕರ ನಮ್ಮನ್ನ ಬಳಸ್ಕೊಂತ ಇದ್ರು. ಅಂಬೇಡ್ಕರ್ ಬದುಕಿದಿರ್ತಕ್ಕಂಥ ಸಮಯದಲ್ಲಿ ಮತ್ತೆ ಅವ್ರು ಸತ್ತಂತ ಸಮಯದಲ್ಲಿ ಇದುವರೆಗೂ ಅಂಬೇಡ್ಕರ್ನ ಯಾವ ರೀತಿ ಅವರು ಅಪಮಾನ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಸಿ ಸೋಲ್ಸಿದ್ರು, ಯಾವ ರೀತಿ ನೆಹರು ಅವ್ರು ನಡ್ಕೊಂಡ್ರು, ಇಂದಿರಾ ಗಾಂಧಿ ಅವ್ರು ನಡ್ಕೊಂಡ್ರು, ಗರೀಬಿ ಹಟಾವು ಅಂತ ಹೇಳಿದ್ರು, ದಲಿತರಿಗೆ ನಾವು ಒಳ್ಳೇದ್ ಮಾಡ್ತೀರಿ ಅಂತ ಹೇಳಿ ಇದುವರೆಗೂ ನಾವು ತುಳಿದುಕೊಳ್ಳೋದಾಗಿದ್ದೀರಿ ಅಂದ್ರೆ ಅದಕ್ಕೆ ಮೈನ್ ಕಾರಣ ಕಾಂಗ್ರೆಸ್ ಪಾರ್ಟಿ. ಅದಕ್ಕೋಸ್ಕರ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ದಲಿತರ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಸಿಪಿಟಿ ಹಣವನ್ನ ಸುಮಾರು 38,860 ಕೋಟಿ ಹಣವನ್ನ ಅವರ ಬೋಗಸ್ ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ನೀರಿಂದ ನೀರವರೆಗೂ ಬೆಲೆಯನ್ನ ರೈಸ್ ಮಾಡಿ ಇವತ್ತು ಬಡವರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೂ ಮಕ್ಕಳಿಗೆ ಹಾಲು ಕೊಡೋದಕ್ಕೂ ಹಾಲ್ ರೇಟನ್ನು ರೈಸ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಾವೇನು ಭೀಮಾ ಹೆಜ್ಜೆಯನ್ನ ಕಾರ್ಯಕ್ರಮ ನಾವೇನು ಹಮ್ಮಿಕೊಂಡ್ರೆ ಇವತ್ತೇ ಅವರು ಬೇಕಂತ ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ಗೆ ಯಾವ ರೀತಿ ಮಧ್ಯದಿಂದ ಮೋಸ ಮಾಡ್ಕೊಂಡು ಅವ್ರ ಹೆಸರು ಬರ್ಕೊಡ್ದು ಅಂತ ಹೇಳಿ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಪರವಾಗಿ ಅಹಿಂದ ನಾಯಕರು ಕೇಳ್ಕೊಂಡಿರ್ತಕ್ಕಂಥವ್ರು ಒಂದು ಕಮ್ಯುನಿಟಿ ನಾಯಕರಾಗಿ ಇವತ್ತು ಜಾತಿ ಗಣತಿ ಅಂತ ಹೇಳಿ ಅದನ್ನ ಬಿಡುಗಡೆ ಮಾಡಿ ಅದ್ರಲ್ಲೂ ಒಂದು ಕಮ್ಯುನಿಟಿ 75 ಲಕ್ಷ ಇದ್ದಾರೆ ಅಂತ ಹೇಳಿ OBCಗೆ ಸಂಬಂಧಪಟ್ಟಂತಹ ಎಲ್ಲರೂ ಅದರಲ್ಲಿ ಕಂಬೈನ್ ಮಾಡಿ ಇವತ್ತು ಸುಳ್ಳು ಜನಗಣತಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ನಿಪ್ಪಾಣಿಯಲ್ಲಿ ನಾವು ಏನು ಇವತ್ತು 11ನೇ ತಾರೀಕು ಏಪ್ರಿಲ್ 1925 ಅಲ್ಲಿ ಅಂಬೇಡ್ಕರ್ ಬಂದಿರ್ತಕ್ಕಂಥ ಜಾಗ ಏನಿದೆ ಆ ಜಾಗವನ್ನ ನೀವು ಒಂದು ಅನ್ವೇಷಣೆ ಮಾಡಿ ಅವ್ರಿಗೊಂದು ಗೌರವ ಕೊಡ್ಬೇಕಂತ ಹೇಳಿ ನಾವು ಶಶಿಕಲಾ ಜೊಲ್ಲೆ ಅವರು ಕೇಳ್ಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತ ಸೊಪ್ಪಾಕದೆ ಇವತ್ತು ಗಾಂಧಿ ಅವ್ರದ್ದು ಕಾರ್ಯಕ್ರಮ ಅಲ್ಲಿ ಮಾಡಿದ್ರೆ ವಿನಃ ಅಂಬೇಡ್ಕರ್ದು ಮಾಡಿಲ್ಲ. ಚುನಾವಣೆಗೆ ಮಾತ್ರ ದಲಿತಿರ್ಬೇಕು, ಅಂಬೇಡ್ಕರ್ ಫೋಟೋ ಬೇಕು. ಇವತ್ತು ಅವರು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೋಸ, ಅವ್ರು ಕಾಲು ತೊಳೆದು ನೀರು ಕುಡಿದ್ರೂ ಅವ್ರಿಗೆ ಯಾವುದೇ ರೀತಿಯಾದಂತ ಪಶ್ಚಾತ್ತಾಪ ಇನ್ನೊಂದಾಗ್ಲಿ ಅವ್ರ ದೇವ್ರು ಒಳ್ಳೇದ್ ಮಾಡಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತರು, ಎಲ್ಲ ಹಿಂದುಳಿದವರು, ಎಲ್ಲ ನಾಗರಿಕರು ಈ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಏನು ಭೀಮಾ ಹೆಜ್ಜೆಯನ್ನ ಕಾರ್ಯಕ್ರಮ ನಂಬ್ಕೊಂಡಿದ್ರೆ ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ನಾನು ಧನ್ಯವಾದಗಳು. ಕರ್ನಾಟಕ ರಾಜ್ಯಕ್ಕೆ ಪಾದಸ್ಪರ್ಶವನ್ನ ಮಾಡಿ 100 ವರ್ಷದ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ನಿಪ್ಪಾಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 1925 ಏಪ್ರಿಲ್ 11 ಮತ್ತು 12ನೇ ತಾರೀಕಿಗೆ 100 ವರ್ಷದ ಈ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧಿಯವರ 100 ವರ್ಷದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ಬಾಬಾ ಸಾಹೇಬರು ಕರ್ನಾಟಕ ರಾಜ್ಯಕ್ಕೆ ಬಂದು 100 ವರ್ಷ ಆಗಿರ್ತಕ್ಕಂಥದ್ದ ನಿಪ್ಪಾಣಿಯ ಶಾಸಕಿಯಾದಂತಹ ಶಶಿಕಲಾ ಜೊಲ್ಲೆ ಅವರು ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರ ಬಾಬಾ ಸಾಹೇಬ್ರಿಗೆ ನಾವೆಲ್ಲರೂ ಕೂಡ ನೋಡಿದೀವಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಚುನಾವಣೆಗಳಿಲ್ಲ ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಬೆಂಗಳೂರು ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸಾವಿರಾರು ಬೈಕ್ಗಳಲ್ಲಿ ರ್ಯಾಲಿಯನ್ನ ಹೊರಟು ಏನಿವತ್ತು ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಹಾವೇರಿ ಇರ್ಬೋದು, ಹುಬ್ಳಿ, ಧಾರವಾಡ ಮುಖಾಂತರ ಬೆಳಗಾವಿಯನ್ನ ತಲುಪಿ 15ನೇ ತಾರೀಕು ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ವಿ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ದೀಕ್ಷೆ ತಗೊಂಡಿರ್ತಕ್ಕಂಥ ಜಾಗ ಇರ್ಬೋದು, ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಜಾಗ ಇರ್ಬೋದು, ಅವ್ರು ವಾಸ ಇದ್ದಂತ ಮನೆ ಇರ್ಬೋದು, ಅವ್ರ ಪರೀಕ್ಷಣೆಗಳನ್ನ ಕಳೆದಂತ ಮನೆ ಇರ್ಬೋದು, ಎಲ್ಲವನ್ನು ಕೂಡ ಪಂಚತೀರ್ಥಗಳು ಅಂತ ಹೇಳಿ ಅಭಿವೃದ್ಧಿಯನ್ನ ಮಾಡಿ ಇವತ್ತು ಪ್ರವಾಸೋದ್ಯಮಕ್ಕೆ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ವಿ.ಕೆ. ಸಿಂಗ್ ಸರ್ಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್, ವಿ.ಪಿ. ಸಿಂಗ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನ್ ಭಾರತ ರತ್ನವನ್ನು ಕೂಡ ಕೆಲಸ ಮಾಡಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಾಬಾ ಸಾಹೇಬ್ ತೀರೋದಂತ ಸಂದರ್ಭದಲ್ಲೂ ಕೂಡ 6 ಅಡಿ 3 ಅಡಿ ಜಾಗವನ್ನ ದೆಹಲಿಯಲ್ಲಿ ಕೊಡದೆ ಬಾಂಬೆಯಲ್ಲಿ ಇರ್ತಕ್ಕಂಥ ಸಮುದ್ರ ತೀರದಲ್ಲಿ ಅನಾಥ ಶವಗಳನ್ನ ಸಂಸ್ಕಾರ ಮಾಡಿದ ರೀತಿಯಲ್ಲಿ ಶವ ಸಂಸ್ಕಾರ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ನೇರವಾಗಿ ಆರೋಪವನ್ನು ಮಾಡ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ತಾಲೂಕು ಅಧ್ಯಕ್ಷಗಳಿರ್ಬೋದು, ಜಿಲ್ಲಾ ಅಧ್ಯಕ್ಷಗಳಿರ್ಬೋದು, ನಮ್ಮ MLC ಆದಂತ ಚಿದಾನಂದ ಇರ್ಬೋದು, ಅನಿಲ್ ಇರ್ಬೋದು, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಕೂಡ ಅನಂತ ಧನ್ಯವಾದವನ್ನು ಹೇಳ್ತೀವಿ.